ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಳೆ ಕ್ಲಾಸಲ್ಲಿ ಆ ಇ ಹೇಳಿದೆ, ನುಡಿ ಇನ್ಸ್ಟಾಲ್ ಮಾಡೋದು ಹೇಳಿದೆ, ಸೊ ಕಾಕಾ ಕಿಕಿ ಮಾಡೋದು ಹೇಳಿದೆ. ಸೊ ಈ ಸೆಷನಲ್ಲಿ ನಾವು ಕೆಲವು ಪದಗಳನ್ನ ಟೈಪ್ ಮಾಡೋದು ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಯಾವ್ದಾದ್ರು ಒಂದು ಲೆಟರ್ಗೆ ರ್ಯಾಂಡಮ್ ಆಗಿ ಕಾಗುಣಿತ ಮಾಡಿ ತೋರಿಸ್ತೀನಿ. ಓಕೆ, ಸೊ ಯಾವ ಲೆಟರ್ ತಗೊಳ್ಳೋಣ? ಶಾ ತಗೊಳ್ಳೋಣ. ಸೊ ಫಸ್ಟ್ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೇಕು. ಓಕೆ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿದ್ರೆ ಶಾ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಎ ಮಾಡಿದ್ರೆ ಶಾ, ಅಂದ್ರೆ ಎರಡು ಶಿಫ್ಟ್ ಇಟ್ಕೋಬೇಕು. ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಐ ಮಾಡಿದ್ರೆ ಶಿ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಐ ಮಾಡಿದ್ರೆ ಶಿ, ಶಿಫ್ಟ್ ಇಟ್ಕೊಂಡು ಎಸ್ ಯು ಮಾಡಿದ್ರೆ ಶೂ, ಶಿಫ್ಟ್ ಇಟ್ಕೊಂಡು ಎಸ್ ಶಿಫ್ಟ್ ಇಟ್ಕೊಂಡು ಯು ಮಾಡಿದ್ರೆ ಶೂ, ಶಿಫ್ಟ್ ಇಟ್ಕೊಂಡು ಎಸ್ ಶಿಫ್ಟ್ ಇಟ್ಕೊಂಡು ಆರ್ ಮಾಡಿದ್ರೆ ಶ್ರೂ. ನೀವು ಇಲ್ಲಿ ಕೆಳಗಡೆ ಕನ್ನಡ ಲೇಔಟ್ ಇದೆ, ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಏನ್ ಬಟನ್ ಪ್ರೆಸ್ ಆಗ್ತಿದೆ ಅಂತ ಈ ಕೀಬೋರ್ಡ್ ಲೇಔಟ್ ಅಲ್ಲಿ ನೋಡ್ಬೋದು ಇಂಗ್ಲಿಷ್ ಅಲ್ಲಿ. ಓಕೆ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಇ ಮಾಡಿದ್ರೆ ಶೇ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಇ ಮಾಡಿದ್ರೆ ಶೇ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ವೈ ಮಾಡಿದ್ರೆ ಶೈ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಓ ಮಾಡಿದ್ರೆ ಶೋ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಓ ಮಾಡಿದ್ರೆ ಶೋ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಹಂಗೇನೆ ವಿ ಪ್ರೆಸ್ ಮಾಡಿದ್ರೆ ಶಾವ್, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಎಂ ಮಾಡಿದ್ರೆ ಶಮ್, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಹೆಚ್ ಮಾಡಿದ್ರೆ ನನಗೆ ಶಹ. ಸೊ ಏನು ಡೌಟ್ ಇಲ್ಲ ಅನ್ಕೊಂತೀನಿ. ಸೊ ತಡ ಮಾಡ್ದಲ್ಲೇ ಪದಗಳಿಗೆ ಹೋಗೋಣ. ಸೊ ಫಸ್ಟ್ ವರ್ಡ್ ನಾನು ಟೈಪ್ ಮಾಡೋದು ಪದಗಳು. ಪಿ ಅಂದ್ರೆ ಪ, ಡಿ ಅಂದ್ರೆ ದ, ಜಿ ಅಂದ್ರೆ ಗ, ಶಿಫ್ಟ್ ಇಟ್ಕೊಂಡು ಎಲ್ ಅಂದ್ರೆ ಲಾ ಬರುತ್ತೆ, ಎಲ್ ಯು ಅಂದ್ರೆ ಳು ಬರುತ್ತೆ. ಓಕೆ, ಸೆಕೆಂಡ್ ಒನ್ ಬಂದು ಕೈಪಿಡಿ. ಕೆ ಮಾಡಿ ಶಿಫ್ಟ್ ಇಟ್ಕೊಂಡು ವೈ ಮಾಡಿದ್ರೆ ಕೈ ಬರುತ್ತೆ, ಪೇ ಐ ಪಿ. ಡಾಗೆ ಡಬ್ಲ್ಯೂ ಹೇಳಿದ್ದೀನಲ್ಲ, ಡಬ್ಲ್ಯೂ ಐ ಅಂದ್ರೆ ಡಿ, ಕೈಪಿಡಿ. ನೋಡಿ ಇಲ್ಲಿ ಡಬ್ಲ್ಯೂ ಅಂದ್ರೆ ಡ. ಓಕೆ, ಥರ್ಡ್ ಬಂದು ಉದಾಹರಣೆ. ಯು ಅಂದ್ರೆ ಉ, ಡಿ ಶಿಫ್ಟ್ ಇಟ್ಕೊಂಡು ಎ ಅಂದ್ರೆ ದ, ಹೆಚ್ ಅಂದ್ರೆ ಹ, ಆರ್ ಅಂದ್ರೆ ರ, ಶಿಫ್ಟ್ ಇಟ್ಕೊಂಡು ಎನ್ ಮಾಡಿದ್ರೆ ನ ಬರುತ್ತೆ, ಎನ್ ಇ ಅಂದ್ರೆ ನೇ ಬರುತ್ತೆ. ಉದಾಹರಣೆ. ಓಕೆ, ಫೋರ್ತ್ ಒನ್ ಬಂದು ಯೋಗವಾಹಕಗಳು. ವೈ ಮಾಡಿ ಶಿಫ್ಟ್ ಇಟ್ಕೊಂಡು ಓ ಮಾಡಿದ್ರೆ ಯೋ ಬರುತ್ತೆ, ಜಿ ಅಂದ್ರೆ ಗ, ವಿ ಇಟ್ಕೊಂಡು ಶಿಫ್ಟ್ ಇಟ್ಕೊಂಡು ಎ ಮಾಡಿದ್ರೆ ವಾ, ಹ ಹೆಚ್ಚು, ಕಾಗೆ ಕೆ ಕ, ಜಿ ಅಂದ್ರೆ ಗ, ಳು ಅಂದ್ರೆ ಎಲ್ ಶಿಫ್ಟ್ ಇಟ್ಕೊಂಡು ಮಾಡಿ ಯು ಮಾಡಿದ್ರೆ ಯೋಗವಾಹಕಗಳು ಬರುತ್ತೆ. ಓಕೆ, ಫಿಫ್ತ್ ಒನ್ ಬಂದು ನುಡಿ. ಎನ್ ಯು ಡಬ್ಲ್ಯೂ ಐ, ನುಡಿ. ಓಕೆ, ಸಿಕ್ಸ್ತ್ ಒನ್ ವಿಧಗಳಿವೆ. ವಿ ಅಂದ್ರೆ ವಿ ಐ ವಿ, ಧಾಗೆ ಶಿಫ್ಟ್ ಇಟ್ಕೊಂಡು ಡಿ, ಗ, ಳಿಗೆ ಶಿಫ್ಟ್ ಇಟ್ಕೊಂಡು ಎಲ್, ಐ ಳಿ, ವಿ ಇ ವೆ, ವಿಧಗಳಿವೆ. ಓಕೆ, ಸೆವೆಂತ್ ಒನ್ ನಲಿ ಕಲಿ. ಎನ್ ನ, ಲಿಗೆ ಎಲ್ ಐ ಲಿ, ಕೆಗೆ ಕ, ಲಿಗೆ ಸೇಮ್ ಎಲ್ ಐ ಲಿ, ನಲ್ಲಿ ಕಲಿ. ಏಟ್ ಒನ್ ಜೊತೆಯಾಗಿ. ಜೆ ಓ ಜೋ, ಟಿ ಇ ಜೊತೆ, ವೈ ಶಿಫ್ಟ್ ಇಟ್ಕೊಂಡು ಎ ಅಂದ್ರೆ ಯಾ, ಜಿ ಐ ಗಿ, ಜೊತೆಯಾಗಿ. ಓಕೆ, ನೈನ್ತ್ ಒನ್ ಸಂಘ. ಎಸ್ ಶಿಫ್ಟ್ ಇಟ್ಕೊಂಡು ಎಂ ಮಾಡಿದ್ರೆ ಸಂಘ, ಘ ಶಿಫ್ಟ್ ಇಟ್ಕೊಂಡು ಜಿ ಮಾಡಿದ್ರೆ ಘ, ಸಂಘ. ಓಕೆ, ಟೆಂತ್ ಒನ್ ಸಾಧನಗಳಿವೆ. ಸಾಧನಗಳಿವೆ ಹೇಗ್ ಮಾಡ್ತೀವಿ ಅಂದ್ರೆ ಎಸ್ ಶಿಫ್ಟ್ ಇಟ್ಕೊಂಡು ಎ ಮಾಡ ಸಾ, ಧ ಬರ್ಬೇಕಂದ್ರೆ ಶಿಫ್ಟ್ ಡಿ, ಧ, ನ ಎನ್, ವಾಗಿವೆ. ವಿ ಶಿಫ್ಟ್ ಇಟ್ಕೊಂಡು ಎ ಅಂದ್ರೆ ವಾ, ಜಿ ಐ ಜಿ, ವಿ ಇ ವೆ, ಸಾಧನವಾಗಿವೆ. ಓಕೆ, 11th ಒನ್. ಸೊ ನಾನು ಸ್ಯಾಂಪಲ್ ವರ್ಡ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಲೈಕ್ ಕಾಗುಣಿತ ಎಲ್ಲ ಯೂಸ್ ಮಾಡ್ಕೊಂಡು ಬರೋ ಹಾಗೆ. ಆದಷ್ಟು ಲೆಟರ್ಸ್ನ ದೀರ್ಘಗಳನ್ನ ಕವರ್ ಮಾಡಿದ್ದೀನಿ ಅನ್ಕೊಂತೀನಿ. 11th ಒನ್ ಬಂದು ಹೊಂದುವ. ಹೆಚ್ ಓ ಹೋ, ಸೊನ್ನೆ ಬರಬೇಕು, ಅದಕ್ಕೆ ಶಿಫ್ಟ್ ಇಟ್ಕೊಂಡು ಎಂ, ಹೊಮ್.
ಡಿಯುದು ವಿ ವ ಹೊಂದುವ. ಓಕೆ. ವಿವರ 12th ಒನ್ ವಿವರ ವಿಐವಿ ವಿ ವ ರ ಆರ್. ಓಕೆ. ವಿವರ 13th ಒನ್ ಅಭಿನಂದನೆಗಳು. ಆ ಭ ದೊಡ್ಡದ್ ಬರ್ಬೇಕು. ಶೋ ಶಿಫ್ಟ್ ಇಟ್ಕೊಂಡು ಬಿ ಬಿ ಐ ಭಿ ನಂದನೆ ಎನ್ ಮಾಡಿ ಶಿಫ್ಟ್ ಇಟ್ಕೊಂಡು ಎಂ ಮಾಡ್ಬೇಕು. ನಮ್ ಬರುತ್ತೆ ಡಿ ಎನ್ ಇ ನೆ ಅಭಿನಂದನೆ. ಓಕೆ. ನೆಕ್ಸ್ಟ್ 14th ಒನ್ ಬೆಂಗಳೂರು ಬಿಇ ಬೆ ಸೊನ್ನೆ ಬರಬೇಕು. ಸೊ ಶಿಫ್ಟ್ ಇಟ್ಕೊಂಡು ಎಂ ಬೆಂಗ್ ಜಿ ಶಿಫ್ಟ್ ಇಟ್ಕೊಂಡು ಎಲ್ ಶಿಫ್ಟ್ ಇಟ್ಕೊಂಡು ಯು ಆರ್ ಯು ಬೆಂಗಳೂರು. ಓಕೆ. 15 ಹೌದು ಹೆಚ್ ಶಿಫ್ಟ್ ಇಟ್ಕೊಂಡು ವಿ ಮಾಡಿದ್ರೆ ಹೌ ಬರುತ್ತೆ ಡಿಯುದು ಹೌದು. 16th ಒನ್ ಗಿಣಿರಂಗ ಜಿ ಐ ಗಿ ಶಿಫ್ಟ್ ಇಟ್ಕೊಂಡು ಎನ್ ಮಾಡಬೇಕು. ಅವಾಗ ಅಣ್ಣ ಬರುತ್ತೆ. ಎನ್ ಐ ಗಿಣಿ ರಂಗ ಆರ್ ಮಾಡಿ ಶಿಫ್ಟ್ ಇಟ್ಕೊಂಡು ಎಂ ಮಾಡ್ಯಾರ ರಂಗ್ ಜಿ ಅಂದ್ರೆ ರಂಗ. ಓಕೆ. 17th ಒನ್ ರೀತಿಯ ಆರ್ ಮಾಡಿ ಶಿಫ್ಟ್ ಇಟ್ಕೊಂಡು ಐ ಮಾಡಿದ್ರೆ ರೀ ಬರುತ್ತೆ. ಟಿ ಐ ಟಿ ವೈ ಅಂದ್ರೆ ಯ ರೀತಿಯ. ಓಕೆ. 18th ಒನ್ ಬೆಳೆಸುವುದು ಬಿಇ ಬೆ ಶಿಫ್ಟ್ ಇಟ್ಕೊಂಡು ಎಲ್ ಮಾಡಿ ಈ ಮಾಡಿದ್ರೆ ಳೆ ಎಸ್ ಯು ಸು ವಿ ಯು ವು ಡಿ ಯು ದು. ಓಕೆ. ಬೆಳೆಸುವುದು. 19th ಒನ್ ಶಿಶು ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿದ್ರೆ ಶಾ ಬರುತ್ತೆ. ಎಸ್ ಐ ಶಿ ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿ ಯು ಮಾಡಿದ್ರೆ ಶು ಬರುತ್ತೆ ಶಿಶು. ಓಕೆ. 20th ಯೋಜನೆ ವೈ ಮಾಡಿ ಶಿಫ್ಟ್ ಇಟ್ಕೊಂಡು ಓ ಮಾಡಿದ್ರೆ ಯೋ ಬರುತ್ತೆ. ಜೆ ಅಂದ್ರೆ ಜ ಎನ್ ಇ ನೆ ಯೋಜನೆ. ಸೊ 21st ಅಂಡ್ ಲಾಸ್ಟ್ ವರ್ಡ್ ಅಭಿಯಾನ. ಎ ಶಿಫ್ಟ್ ಇಟ್ಕೊಂಡು ಬಿ ಮಾಡಿದ್ರೆ ದೊಡ್ಡ ಲೆಟರ್ ಬರುತ್ತೆ ಭಾ. ಐ ಮಾಡಿದ್ರೆ ಅಭಿ ಆಗುತ್ತೆ. ವೈ ಮಾಡಿ ಶಿಫ್ಟ್ ಇಟ್ಕೊಂಡು ಎ ಮಾಡಿದ್ರೆ ಯಾ ಆಗುತ್ತೆ. ಎನ್ ಅಂದ್ರೆ ನ ಆಗುತ್ತೆ. ಸೊ ಈ ಸೆಷನ್ ಅಲ್ಲಿ ನಿಮ್ಗೆ ಲೈಕ್ ಬೇಸಿಕ್ ಲೆಟರ್ಸ್ ನ ಟೈಪ್ ಮಾಡೋದು ಬಂತು ಅನ್ಕೊಂತೀನಿ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಒತ್ತಕ್ಷರಗಳನ್ನ ಕಲ್ತ್ಕೊಳ್ಳೋಣ. ಓಕೆ. ಸೊ ಒತ್ತಕ್ಷರ ಮಾಡ್ಬೇಕಂದ್ರೆ ಹೇಗ್ ಮಾಡ್ತೀವಪ್ಪ ಅಂದ್ರೆ ಲೈಕ್ ಫಸ್ಟ್ ಅರ್ಧ ಅಕ್ಷರ ಮಾಡ್ಕೊಂತೀವಿ. ಯಾವ ಲೆಟರ್ ಬೇಕು ಆ ಲೆಟರ್ಗೆ ಅರ್ಧ ಅಕ್ಷರ ಮಾಡ್ಕೊಂಡು ಯಾವ ಒತ್ತಕ್ಷರ ಬೇಕು ಅದ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾಗೆ ಕಾವತ್ ಬೇಕಂದ್ರೆ ಕೆ ಅಂದ್ರೆ ಕಾ ಬರುತ್ತೆ ಅಲ್ಲ. ಸೊ ಕೆ ಅಂದ್ರೆ ಕಾ ಬರುತ್ತೆ ಅಲ್ಲ. ಸೊ ಇದನ್ನ ಅರ್ಧ ಅಕ್ಷರ ಮಾಡ್ತೀವಿ. ಅರ್ಧ ಅಕ್ಷರ ಮಾಡ್ಕೊಳಕ್ ಯಾವ ಲೆಟರ್ ಯೂಸ್ ಮಾಡ್ತೀವಿ ಎಫ್. ಸೊ ಎಫ್ ಅಂದಿದ ತಕ್ಷಣ ನೋಡಿ ನಿಮ್ಗೆ ಅರ್ಧ ಲೆಟರ್ ಆಗುತ್ತೆ. ಸೊ ಇದ್ರ ಕೆಳಗಡೆ ಯಾವ ಒತ್ತಕ್ಷರ ಬೇಕು ಅದನ್ನ ಟೈಪ್ ಮಾಡ್ತೀವಿ. ಲೈಕ್ ನಂಗೆ ಕಾಗೆ ಕಾವತ್ ಬೇಕಂದ್ರೆ ಕೆ ಟೈಪ್ ಮಾಡ್ತೀವಿ. ಸೊ ಇನ್ನೊಂದ್ಸರಿ ಹೇಳ್ತೀನಿ. ನೆಕ್ಸ್ಟ್ ಲೆಟರ್ಗೆ ಶಿಫ್ಟ್ ಇಟ್ಕೊಂಡು ಕೆ ಮಾಡಿದ್ರೆ ಖಾ ಬರುತ್ತೆ. ಎಫ್ ಮಾಡಿ ಶಿಫ್ಟ್ ಇಟ್ಕೊಂಡು ಕೆ ಮಾಡಿದ್ರೆ ಖಾ ಬರುತ್ತೆ. ಅದೇ ರೀತಿ ಗ ಜಿ ಎಫ್ ಜಿ ಅಂದ್ರೆ ಘಾ ಬರುತ್ತೆ. ಶಿಫ್ಟ್ ಇಟ್ಕೊಂಡು ಜಿ ಎಫ್ ಶಿಫ್ಟ್ ಇಟ್ಕೊಂಡು ಜಿ ಅಂದ್ರೆ ಘಾ ಬರುತ್ತೆ. ಜ್ಞಾನ ಸೇಮು. ಶಿಫ್ಟ್ ಝೆಡ್ ಎಫ್ ಶಿಫ್ಟ್ ಝೆಡ್. ಓಕೆ. ಅದೇ ರೀತಿ ಚಚ್ಚ ಜಜನ ಸಿ ಎಫ್ ಸಿ ಅಂದ್ರೆ ಚ ಶಿಫ್ಟ್ ಇಟ್ಕೊಂಡು ಸಿ ಎಫ್ ಶಿಫ್ಟ್ ಇಟ್ಕೊಂಡು ಸಿ ಅಂದ್ರೆ ಛ. ಜೆ ಎಫ್ ಜೆ ಅಂದ್ರೆ ಜ ಶಿಫ್ಟ್ ಇಟ್ಕೊಂಡು ಜೆ ಎಫ್ ಶಿಫ್ಟ್ ಇಟ್ಕೊಂಡು ಜೆ ಅಂದ್ರೆ ಜ್ಞ. ಓಕೆ. ಝೆಡ್ ಎಫ್ ಝೆಡ್ ಅಂದ್ರೆ ಜ್ಞ. ಆಯ್ತಾ. ಅದೇ ರೀತಿ ಟಟ್ಟ ಡಡ್ಡಣ ಕ್ಯೂ ಎಫ್ ಕ್ಯೂ ಅಂದ್ರೆ ಠ ಶಿಫ್ಟ್ ಕ್ಯೂ ಎಫ್ ಶಿಫ್ಟ್ ಕ್ಯೂ ಅಂದ್ರೆ ಠ. ಡಬ್ಲ್ಯೂ ಎಫ್ ಡಬ್ಲ್ಯೂ ಅಂದ್ರೆ ಢ ಶಿಫ್ಟ್ ಡಬ್ಲ್ಯೂ ಎಫ್ ಶಿಫ್ಟ್ ಡಬ್ಲ್ಯೂ ಅಂದ್ರೆ ಢ. ಓಕೆ. ಶಿಫ್ಟ್ ಎನ್ ಎಫ್ ಶಿಫ್ಟ್ ಎನ್ ಅಂದ್ರೆ ನ ನಾಗೆ ನಾವತ್ ಬರುತ್ತೆ. ಓಕೆ. ಟಿ ಎಫ್ ಟಿ ಅಂದ್ರೆ ಥಾಗೆ ತಾವತ್ ಬರುತ್ತೆ. ಶಿಫ್ಟ್ ಟಿ ಎಫ್ ಶಿಫ್ಟ್ ಟಿ ಅಂದ್ರೆ ಧಾವತ್ ಬರುತ್ತೆ. ಡಿ ಎಫ್ ಡಿ ಅಂದ್ರೆ ದಾವತ್ತು. ಶಿಫ್ಟ್ ಡಿ ಎಫ್ ಶಿಫ್ಟ್ ಡಿ ಅಂದ್ರೆ
ದೊಡ್ಡದ ಬರುತ್ತೆ. ಎನ್ ಎಫ್ ಎನ್ ಅಂದರೆ ನಾವತ್ ಬರುತ್ತೆ. ಓಕೆ, ಅದೇ ರೀತಿ ಪಿ ಎಫ್ ಪಿ ಅಂದರೆ ಪಾಗೆ ಪಾವತ್ ಬರುತ್ತೆ. ಶಿಫ್ಟ್ ಪಿ ಎಫ್ ಶಿಫ್ಟ್ ಪಿ ಅಂದರೆ ದೊಡ್ಡ ಭಾಗೆ ಭಾವತ್ ಬರುತ್ತೆ. ಬಿ ಎಫ್ ಬಿ ಅಂದರೆ ಭಾವತ್ತು. ಶಿಫ್ಟ್ ಬಿ ಎಫ್ ಶಿಫ್ಟ್ ಬಿ ಅಂದರೆ ದೊಡ್ಡ ಭಾಗೆ ಭಾವತ್ ಬರುತ್ತೆ. ಎಂ ಎಫ್ ಎಂ ಓಕೆ ಮಾವತ್ ಬರುತ್ತೆ. ವೈ ಎಫ್ ವೈ ಅಂದರೆ ಯಾಗೆ ಯಾವತ್ ಬರುತ್ತೆ. ಆರ್ ಎಫ್ ಆರ್ ಅಂದರೆ ರಾಗೆ ರಾವತ್ ಬರುತ್ತೆ. ಎಲ್ ಎಫ್ ಎಲ್ ಅಂದರೆ ಲಾಗೆ ಲಾವತ್ ಬರುತ್ತೆ. ವಿ ಎಫ್ ವಿ ಅಂದರೆ ವಾವತ್ ಬರುತ್ತೆ. ಶಿಫ್ಟ್ ಎಸ್ ಎಫ್ ಶಿಫ್ಟ್ ಎಸ್ ಅಂದರೆ ಶಾವತ್ ಬರುತ್ತೆ. ಎಕ್ಸ್ ಎಫ್ ಎಕ್ಸ್ ಅಂದರೆ ಶಾಗೆ ಶಾವತ್ ಬರುತ್ತೆ. ಎಸ್ ಎಫ್ ಎಸ್ ಅಂದರೆ ಸಾಗೆ ಸಾವತ್ ಬರುತ್ತೆ. ಹೆಚ್ ಎಫ್ ಹೆಚ್ ಅಂದರೆ ಹಾಗೆ ಹಾವತ್ ಬರುತ್ತೆ. ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್ ಅಂದರೆ ಳಾಗೆ ಳಾವತ್ ಬರುತ್ತೆ. ಸೊ ಇದನ್ನ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸೊ ಒತ್ತಕ್ಷರಗಳನ್ನ ಇರೋವಂಥ ಒಂದು ಚಿಕ್ಕ ಪ್ಯಾಸೇಜ್ನ ಟೈಪ್ ಮಾಡೋಣ. ಎಲ್ರು ಏನಂತೀರಾ? ಸೊ ಇದು ಇದಾದ್ಮೇಲೆ ಸೊ ಸೊ ನನಗೆ ಇವಾಗ ದಾಗೆ ಕಾವತ್ ಬರಬೇಕಂದ್ರೆ ಡಿ ಎಫ್ ನನಗೆ ಯಾವತ್ತು ಬರ್ಬೇಕೀಗ ಕಾವತ್ತು. ಕೆ ಮಾಡಿದ್ರೆ ಯಾವ ಲೆಟರ್ ಇರುತ್ತೆ, ಯಾವ ಒತ್ತಕ್ಷರ ಬೇಕು ಅದು ಕೆಳಗಡೆ ಬರುತ್ತೆ. ಓಕೆ, ನನಗೀಗ ಅರ್ಕಾವತ್ ಬೇಕಂದ್ರೆ ಇವಾಗ ಕರ್ನಾಟಕ ಅಂತ ಮಾಡಬೇಕು ಅನ್ಕೊಳ್ಳಿ. ನಾ ಆದ್ಮೇಲೆ ಅರ್ಕಾವತ್ ಬರುತ್ತೆ. ಹಂಗೆ ಬೇಕಂದ್ರೆ ಏನು ಮಾಡ್ತೀನಂದ್ರೆ ಆರ್ ಎಫ್ ಎನ್ ಶಿಫ್ಟ್ ಎ ಅಂದರೆ ಕರ್ನಾಟಕ ಬರುತ್ತೆ. ನಾ ಆಯ್ತಾ, ನಾ ಬರುತ್ತೆ. ಲೈಕ್ ಫಸ್ಟು ಅರ್ಕಾವತ್ ಬಂದ್ಬಿಟ್ಟು ನನಗೆ ಆರಲ್ಲಿ ಬರುತ್ತೆ. ಎಫ್ ಮಾಡಿ ಯಾವ ಲೆಟರ್ಗೆ ಅರ್ಕಾವತ್ ಬರಬೇಕು ಆ ಲೆಟರ್ನ ಮಾಡಬೇಕು. ಕಾಗ್ ಬರಬೇಕಂದ್ರೆ ಕೆ ಮಾಡಬೇಕು. ಓಕೆ, ಸೊ ಇದಕ್ಕೆ ಯಾವ ಗುಡುಸು ಬೇಕು ಅಥವಾ ಬೇರೆ ಏನಾದರೂ ಬೇಕಂದ್ರೆ ಸೊ ಆ ಲೆಟರ್ನ ಮಾಡ್ತೀವಿ, ಹೇಳ್ತೀವಿ ಕೋ. ಸೊ ಅರ್ಕಾವತ್ತು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ಈ ಸೆಷನಲ್ಲಿ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಒಂದು ಪುಟ್ಟ ಪ್ಯಾಸೇಜ್ನ ಮಾಡೋದನ್ನ ಕಲ್ತ್ಕೊಳ್ಳೋಣ. Meet you all in my next session. Bye bye. Take care.